ಹೇಗಾಯ್ತು ಸರ್? ಹೇಗೆ ಸ್ಟಾರ್ಟ್ ಆಯಿತು? ಸೊ ನಾನೇನಂದರೆ ಥೈಲ್ಯಾಂಡಿಗೆ ಟೂರ್ಗೆ ಹೋಗಿದ್ದೆ. ಸೊ ಫೆಬ್ರವರಿ ಟೈಮಲ್ಲಿ ಹೋಗಿದ್ದೆ. ಸೊ ಆ ಟೈಮಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಇವರು ನಮಗೆ ಸಿಕ್ಕಿದ್ರು. ಮತ್ತು ನಾವು ಅಲ್ಲಿ ಮೀಟಾಗಿ ನಾವು ಆಲ್ಮೋಸ್ಟ್ 2 ಮಂತ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅವ್ರು ಇಂಡಿಯಾಗೆ ಬಂದು ನಮ್ಮೊಟ್ಟಿಗೆ ಇದ್ದರು, ತುಂಬ ಸಮಯ ಇದ್ದರು. ಸೊ ಮತ್ತು ಅಮ್ಮ ಅಪ್ಪನಿಗೂ ಅವರು ತುಂಬ ಖುಷಿ ಆಯಿತು ಅವರನ್ನು. ಸೊ ಆ ಥರ ಆಗಿ ನಾವು ಮೀಟಾಗಿ ಈಗ ಮುಂದೆ ಆಗ್ತಿದ್ದೇವೆ. ಸೊ ಹಾಗೆ ಸರ್, ಈಗ ಭಾರತದ ಸಂಸ್ಕೃತಿಗೂ ಥೈಲ್ಯಾಂಡ್ನ ಸಂಸ್ಕೃತಿಗೂ ಬಹಳ ವ್ಯತ್ಯಾಸ ಇದೆ. ಇದು ಈ ಒಂದು ಅಡ್ಜಸ್ಟ್ಮೆಂಟ್ ಯಾವ ಥರ ಆಯಿತು? ಸೊ ಅಷ್ಟೇನು ವ್ಯತ್ಯಾಸ ಇಲ್ಲ. ಸೊ ಅವರು ಅಂದರೆ ಬುದ್ಧಿಸಮ್ ಫಾಲೋ ಮಾಡ್ತಿದ್ದಾರೆ. ಸೊ ಅವರ ಕಸ್ಟಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಅವರ ನಮ್ಮ ಕಸ್ಟಮ್ಸ್ ಅಷ್ಟೇನು ತುಂಬ ವ್ಯತ್ಯಾಸ ಇಲ್ಲ. ಸೊ ಅವ್ರದ್ದು ಕೂಡ ಸ್ವಲ್ಪ ಹಿಂದೂಯಿಸಮ್ ಕಸ್ಟಮ್ಸ್ ಇದೆ. ಸೊ ಹಾಗೇನು ತುಂಬ ಕಷ್ಟ ಆಗಲಿಲ್ಲ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ಅಷ್ಟೇನು. ಸೊ ಅವರಿಗೆ ಸಹ ಇಲ್ಲಿ ಅಂದರೆ ಎನ್ವೈರ್ಮೆಂಟ್ ಎಲ್ಲ ತುಂಬ ಒಳ್ಳೆಯದಾಗ್ತಿದೆ ಈಗ. ಸೊ ಅಲ್ಲಿಗಿಂತ ಇಲ್ಲಿ ಅವರಿಗೆ ತುಂಬ ಖುಷಿಯಾಗಿದೆ. ಅಂದರೆ ಭಾರತದ ಮೇಲೆ ವಿಶೇಷವಾದ ಅಭಿಮಾನ ಇದೆ ಅವರಿಗೆ. ಅಂದರೆ ಸಣ್ಣ ಇದ್ದಂದ್ರೂ ಅವರಿಗೆ ಅಂದರೆ ಬಾಲಿವುಡ್ ಮೂವೀಸ್ ಇದೆಲ್ಲ ನೋಡೋದಂದರೆ ತುಂಬ ಖುಷಿ. ಮತ್ತು ಇದು ಸಾಂಗ್ಸ್ ಅದೆಲ್ಲ ಅಂದರೆ ಅವರು ಅದೇ ನೋಡ್ತಾ ಇರ್ತಾರೆ. ಸೊ ಅಂದರೆ ಅವರಿಗೆ ಇಂಡಿಯಾದಂದರೆ ತುಂಬ ಆಸೆ ಅಂದರೆ ಇಷ್ಟ ಇತ್ತು ಮೊದಲಿಗಿಂತ. ಸೊ ಅವರಿಗೆ ಈಗ ಅಂದರೆ ಅದೊಂದು ಖುಷಿಯಾಗಿದೆ ಈಗ ತುಂಬ. ಇದು ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿತ್ತು ಎಷ್ಟು ವರ್ಷ? ಆಲ್ಮೋಸ್ಟ್ 1 ಇಯರ್ ಆಯಿತು. ಒನ್ ಇಯರ್ ಜಾಸ್ತಿ ಆಯಿತು. ಫ್ಯಾಮಿಲಿಯವರೆಲ್ಲ ಏನು ಒಪಿನಿಯನ್ ಕೊಟ್ಟರು ಫಸ್ಟ್ ಟೈಮ್ ಈ ವಿಚಾರವನ್ನು? ಫಸ್ಟ್ ಟೈಮ್ ಅವರಿಗೆ ಅಂದರೆ ಸ್ವಲ್ಪ ಶಾಕ್ ಆಗಿತ್ತು. ಸೊ ಅಂದರೆ ಥೈಲ್ಯಾಂಡಿಂದ ಹುಡುಗಿದಂದೆ ಅಂತ ತುಂಬ ಶಾಕ್ ಆಗಿತ್ತು. ಮತ್ತು ಅದು ಅವಳ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅವರಿಗೆ ಸಹ ತುಂಬ ಖುಷಿ ಆಯಿತು ಅವಳ ಜೊತೆ. ಸೊ ಮತ್ತು ಅವರಿಗೆ ಸಹ ಅರ್ಥ ಆಯ್ತು ಅಂದರೆ ಹೇಗಿದ್ದಾಳೆ ಅಂತ. ಸೊ ಈಗ ಅವರು ಸಹ ಅಡ್ಜಸ್ಟ್, ಈಗ ಅವರು ನನ್ನ ಅಮ್ಮ ಮತ್ತು ಅವಳು ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ನನ್ನ ಹೆಸರು ಪೃಥ್ವಿ ಅಂತ, ಅವರ ಹೆಸರು ಮೊಂತಾ ಖಾನ್ ಸಸೂಕ್ ಅಂತ.